come here despite the warrant from Hyderabad court? No, sir. I was in business trip. I was urgently gone to England, so I came just yesterday evening 3 o'clock. So I came, sir. We When you heard come that back you India? took 7 bags Sir? along with you in the chartered flight. Sir? You took 7 bags along with you in the chartered flight to ಸರ್ London? ನನ್ನ ಆಸ್ತಿ ನನ್ನ ಜೊತೆ ತಗೊಂಡೋಗೋದಕ್ಕೆ ಯಾರನ್ನು ಕೇಳಬೇಕು ಸರ್? ಅದು ನಿಮ್ಮ ಆಸ್ತಿ ಕೊಂಡೋದ್ರೆ ಪರವಾಗಿಲ್ಲ, ಬ್ಯಾಂಕಿನ ಆಸ್ತಿ ಹಿಡ್ಕೊಂಡು ಹೋಗಿದ್ದೀರಲ್ಲ. ಸರ್ ನಾನು ಯಾರು ಗೊತ್ತಾ? ಲಕ್ಷ ಕೋಟಿ ಒಡೆಯ ಸರ್. 7,000 ಕೋಟಿ ದೊಡ್ಡದ ಸರ್, ತೀರಿಸ್ತೀನಿ. ಓಹ್ ವಿಜಯ್ ಮಲ್ಯ ಅವರೇ, ನಿಮ್ಮ ಆಶಾಭಾವನೆ ಭಯಂಕರ ಆಗಿರೋದು. ಆದರೆ ನಿಮ್ಮ ಕಿಂಗ್ ಫಿಶರ್ ಮಾರ್ಕೆಟ್ ಎಲ್ಲರೂ ಮೀನ್ಕಿಂತ ಕೊಳ್ತೋಗ್ಬಿಡ್ತಾಳ್ರಿ ಕಳಪೆ ಆಗಿ. ಅದ್ರ ಕತೆ ಏನ್ರಿ, ಅವರಿಗೆ ಪರಿಸ್ಥಿತಿ ಏನ್ರಿ? ಸರ್ ಕಿಂಗ್ ಫಿಶರ್ ಹೋದ್ರೆ ಏನು ಸರ್, F1 ಇದೆ, ಮತ್ತೆ ಬ್ರೀವಿಯಸ್ ಗ್ರೂಪ್ ಇದೆ, ನಂದು UB ಗ್ರೂಪ್ಸ್ ಇದೆ, ಅವೆಲ್ಲ ಆಗತ್ತೆ ಬನ್ನಿ ಸರ್. ಒಂದೋಯ್ತು ಅಂತ ನಾನು ಬೆಟ್ಟ ಅಂತ ಕಳ್ಕೊಂಡಂಗೆ ಆಡಲ್ಲ ಸರ್. ಒಂದು ಹೋಗಿರ್ಬೋದು, ಆದರೆ ನಿಮ್ಮನ್ನ ನೆಚ್ಕೊಂಡಿದ್ದಂತಹ ನಿಮ್ಮ ಉದ್ಯೋಗಿಗಳ ಕತೆ ಏನ್ರಿ? ಎಲ್ಲ ಬೀದಿ ಪಾಲಾದ್ರಲ್ಲ, ಅವ್ರ ಸಂಸಾರ ಕತೆ ಏನ್ರಿ? ಅವ್ರ ವರ್ಕಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಹೋಗ್ಲಿ ಬಿಡಿ ಸರ್, ಬೇರೆ ಇನ್ನೊಂದು ಗ್ರೂಪ್ ಶುರು ಮಾಡ್ತೀನಿ. ನನಗೇನ್ ಸರ್ ಕಡಿಮೆ ಆಗಿದೆ? ಇದು ನಿಮ್ಮ ಪಲಾಯನವಾದ. ಖಂಡಿತ ಜೀವನ ಭದ್ರತೆಯನ್ನ ಕೊಡದೆ ನೀವು ಅವ್ರು ಹೋದ್ರೆ ಹೋಗ್ಲಿ ಅಂತ ಹೇಳ್ತೀರಂದ್ರೆ ನಿಮ್ಗೆ ಸರ್ ನಾವು ಎಲ್ಲೂ ಕೂಡ ಅವ್ರ ಕೆಲಸ ಕೊಡಲ್ಲ ಅಂತ ಹೇಳಿಲ್ಲ. ಐ ಆಮ್ ದ ಕಿಂಗ್ ಆಫ್ ಬ್ರೀವಿಯಸ್ ಸರ್, ಕಿಂಗ್ ಆಫ್ ಗುಡ್ ಟೈಮ್ಸ್. ನಾನು ಇನ್ನೂ ಒಂದು ಕಂಪನಿ ಶುರು ಮಾಡ್ತೀನಿ, ಮಾಡೋಣ ಬಿಡಿ ಸರ್. ನೋಡೋಣ. ಹಾಗಿದ್ರೆ ಯಾಕೆ ನೀವು ಸಾಲ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದೀರಿ? ಸರ್ ಸಾಲ ಬಾಕಿ ಉಳಿದಿದೆ ಸರ್, ತೀರಿಸ್ತೀನಿ. ಆದರೆ ನನಗೆ ಟೈಮ್ ಸಿಕ್ಕಿಲ್ಲ. ನನ್ನ ಮ್ಯಾನೇಜರ್ಗೆ ಹೇಳಿದ್ದೆ ತೀರಿಸಿ ಅಂತ, ಅವ್ರದ್ದು ಅವ್ರು ಲೇಸಿನೆಸ್ ತೋರಿಸ್ಯಾರ. ಅವ್ರನ್ನ ಸಸ್ಪೆಂಡ್ ಮಾಡಿ ನಾನೇ ಅದಕ್ಕೆ ರಿಯಾಕ್ಷನ್ ತಗೊಂಡು ತೀರಿಸ್ತೀನಿ ಸರ್. ವಿಜಯ್ ಮಲ್ಯ ಅವರೇ, ಹೇಳಿ ನಿಮ್ಮ ತಲೆ ಕೂದಲು ಹಣ್ಣಾಯ್ತು, ಗಡ್ಡನೂ ಹಣ್ಣಾಗಿದೆ. ತಲೆ ಇದೆಯಲ್ಲ ಬಿಡಿ ಸರ್. ಆದ್ರೆ ನಿಮ್ಮ ತಲೆ ಕೂದಲು ಹಣ್ಣಾಗಿದೆ, ಗಡ್ಡ ಹಣ್ಣಾಗಿದೆ, ಆದ್ರೆ ನಿಮ್ಮ ದೇಹದ ಕಾಂತಿ ಮತ್ತು ಮನಸ್ಸಿನ ಭ್ರಾಂತಿ ಎದ್ದು ಕಾಣ್ತಾ ಇದೆಯಲ್ಲ, ಸರ್. ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು? ರಾಜಾನೇ ಸರ್, ಯಾವತ್ತೂ ಅವ್ನು ಕೆಳಗಿಳಿಯಲ್ಲ. ಇರಬಹುದು. ಇದು ನಾನು 2ನೇ ಅಂಶವನ್ನು ಕೋಟ್ ಮಾಡಿದೆ, ಮನಸ್ಸಿನ ಭ್ರಾಂತಿ ಅಂತೇಳಿ. ಭ್ರಮಾತ್ಮಕ ಲೋಕದಲ್ಲಿ ತೇಲ್ತಾ ಇರುವಂತಹ ರಾಜ ನೀವು ಅಂತೇಳಿ ಅನಿಸ್ತಾ ಇದೆ ಸರ್. ಹೌದು ಸರ್, ದುಡ್ಡಿದೆ, ಹುಡುಗಿರಿದ್ದಾರೆ, ಇನ್ನೇನ್ ಸರ್ ಬೇಕು? ಅಪ್ಪ ಮಗನ ರಾಸಲೀಲೆ ಏನಿದೆ, ನೀವು ಹೇಳಿದ್ರಿ ಹುಡುಗಿರಿದ್ದಾರೆ ಅಂತೇಳಿ, ನೀವು ಹೇಳಿದ್ರಿ, ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಅಪ್ಪ ಮಗನ ರಾಸಲೀಲೆ ನಿಮ್ಮನ್ನ ದಿವಾಳಿಯನ್ನಾಗಿ ಮಾಡಿದೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ವರದಿ ಆಗ್ತಾ ಇದೆ. ಇದರಿಂದಾಗಿ ನೀವು ದೇಶ ಬಿಟ್ಟು ಓಡೋಗುವಂತಹ ಸ್ಥಿತಿ ನಿಮಗೆ ಬಂತು? ಖಂಡಿತ ಅಲ್ಲ. ನಾನು ವಿಜಯ್ ಮಲ್ಯ ಇವತ್ತು ಈ ದೇಶದಲ್ಲಿ ಇರ್ತೀನಿ, ನಾಳೆ ಇನ್ನೊಂದು ದೇಶದಲ್ಲಿ ಇರ್ತೀನಿ, ಬಿಸ್ನೆಸ್ ಟ್ರಿಪ್ ಮೇಲೆ ಓಡಾಡ್ತಿರ್ತೀನಿ. ಅದಕ್ಕೆ ನೀವು ಮೀಡಿಯಾದವರು ಓಡೋಗಿದ್ದಾರೆ ಅಂತ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ಗೆ ವಾರೆಂಟ್ ಕೊಟ್ಟ ಮೇಲೆ ಆದ್ರೆ ಹಿಂದಿರುಗ್ಬೋದಿತ್ತಲ್ಲ. ನಿಮ್ಗೆ ಈ ದೇಶದ ಬಗ್ಗೆ ಸ್ವಲ್ಪ ಗೌರವ ಇಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ, ದೇಶದ ಬಗ್ಗೆ ಗೌರವ ಇಲ್ಲ ಅಂತ ನೀವ್ ಹೇಳ್ಬೇಡಿ ಸರ್. ಯಾಕಂದ್ರೆ ಭಾರತಕ್ಕೆ F1 ಅಂತ ತಂದಿದ್ದೆ ನಾನು. ದೇಶದ ಮೇಲೆ ಗೌರವ ಇಲ್ದಿದ್ದೆ ನಾನು ಅದಕ್ಕೆ ಮಾಡ್ತಿರ್ಲಿಲ್ಲ. ಅದು ನಿಮ್ಮ ಸ್ವಂತಿಕೆಗೋಸ್ಕರ ಹಣ ಮಾಡುವಂತಹ ದುರುದ್ದೇಶದ ಹಿನ್ನೆಲೆಯಲ್ಲಿ. ದುರುದ್ದೇಶ ಏನೂ ಇಲ್ಲ ಸರ್. ಬಿಸ್ನೆಸ್ ಮ್ಯಾನ್ ಯಾವತ್ತು ಪ್ರಾಫಿಟ್ ಒಂದೇ ನೋಡೋದು, ಬೇರೆ ದುರುದ್ದೇಶ ಏನೂ ಇಲ್ಲ. ಪಕ್ಕಾ ಬಿಸ್ನೆಸ್ ಮ್ಯಾನ್ ಕಂಡ್ರಿ ನೀವು. ಅದಕ್ಕೆ ಸರ್ 33 ವರ್ಷ ಎಕ್ಸ್ಪೀರಿಯನ್ಸ್ ಇರೋದು. ಮುಂದೆ ಇದೆ ಹಬ್ಬ. ದೇವೇಗೌಡರು ನಿಮ್ಮನ್ನು ಮಣ್ಣಿನ ಮಗ ಅಂತ ಕರೆದಿದ್ದಾರಲ್ಲ, ಯಾಕೆ? ನಿಮಗೂ ಅವ್ರಿಗೇನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್? ನಾವು ಅದು ವುಮೆನ್ ಎಂಪವರ್ಮೆಂಟ್, ಅವ್ರು ನಮ್ಮ ಸಮ ಅಂತ ತೋರಿಸ್ಕೊಳ್ತೀವಿ ಸರ್, ಜೊತೆ ಕರ್ಕೊಂಡು. ಮಲ್ಯಾಜಿ ಹೇಳಿ ಸರ್. ನೀವೊಬ್ರು ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮ್ಯಾನ್. ಎಸ್ ಸರ್. ಅಲ್ಲ ರೀ, ಬಿಸ್ನೆಸ್ ಮ್ಯಾನ್ ಮಾಡೋರು ದೇಶ ಸುತ್ತೋರಿಗೆ MP ಸೀಟ್ ಯಾಕ್ರಿ ಬೇಕಿತ್ತು? ಬೇಕಾಗುತ್ತೆ ಸರ್, ನಾವು 4 ಕಡೆ ಓಡಾಡ್ತಿದೀವಿ ಅಂತ ತೋರಿಸ್ಕೋಬೇಕಲ್ಲ. ನಾವು ಇದೀವಿ, ಇನ್ನ ಲೀಡ್. ರಾಜ ಯಾವಾಗ್ಲೂ ಆಡ್ತಿರ್ತಾನೆ ಅಂತ ತೋರಿಸ್ಕೊಳಕ್ ಅವೆಲ್ಲ ಬೇಕಾಗುತ್ತೆ ಸರ್. RCB ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಹೇಳಿ ಸರ್. ಇಂಡಿಯಾದ ಐಕಾನ್ ಆಗಿದ್ದವರು ಹಾ ಸರ್. ಇವತ್ತು ಎಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ನಾವು ಇವನ್ ದುಡ್ಡಿದೆ, ಹುಡುಗಿರಿದ್ದಾರೆ, ಹೇಗ್ ಬೇಕಾದ್ರೂ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಸರ್ ನೀವು ಗಂಡಸ್ರ, ನೀವು ಮಾಡಿರಲ್ವಾ ಸರ್? ಹೇಳಿ ಸರ್. ಅಲ್ಲ ಸರ್, ಸರ್ ಜಾಬಲ್ಲಿ 100 ರೂಪಾಯಿ ಇಟ್ಕೊಂಡವ್ರೇನೆ, ಜಾಬಲ್ಲಿ 100 ರೂಪಾಯಿ ಇಟ್ಕೊಂಡವ್ರೆ ಅಷ್ಟೊಂದು ಹಾರಾಡ್ಬೇಕಾರೆ ಲಕ್ಷ ಕೋಟಿ ಒಡೆಯ ನಾನೇನ್ ಮಾಡ್ಬೇಕು ಸರ್? ನೋಡ್ರಿ, ನೀವು ಒಬ್ಬ ಸಾಮಾನ್ಯ ಸಿಟಿಸನ್ ಆಗಿ
ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಈ ಸ್ಟೇಟ್ಮೆಂಟ್ ಹೇಳಿದ್ರೆ ನಾನು ಒಪ್ಕೊಳ್ತಿದ್ದೀರಿ. ನಾನು ಆಗ್ಲೇ ಹೇಳ್ದಂಗೆ ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ರೆಸ್ಪಾನ್ಸಿಬಲ್ ಪೊಸಿಷನ್ ಇರೋರಿ. ಇವತ್ತು ರೈತರು ಸಾಲ ಮಾಡಿ 1 ಲಕ್ಷ 2 ಲಕ್ಷ ಸಾಲ ಮಾಡಿದ್ರೆ 1 ತಿಂಗಳು ಕಟ್ಟಿದ್ರೆ ಮನೆ ಜಪ್ತಿ ಮಾಡ್ತಾರೆ. ಅವ್ರ ಸಾಲದ ಬಗ್ಗೆ ಇವತ್ತು 9,000 ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಓಡ್ ಹೋಗಿದ್ದೀರಾ ಅಂತಂದ್ರೆ. ಸರ್ ದಯವಿಟ್ಟು ಓಡೋಗಿಲ್ಲ, ಬಿಸ್ನೆಸ್ ಟ್ರಿಪ್ ಮೇಲೆ ಇಂಗ್ಲೆಂಡ್ಗೆ ಹೋಗಿದ್ದೆ, ನಿನ್ನೆ ಬಂದೆ, ಓಡೋಗಿಲ್ಲ. ಅದು ನೀವು ನ್ಯೂಸ್ಗೋಸ್ಕರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದೀರ. ಮತ್ತೆ ರೈತರು ಅವ್ರ ಮಕ್ಕಳನ್ನ ತಗೊಂಬಂದು ಬಿಡ್ಲಿ, ಅವರನ್ನು ಒಳ್ಳೆ ದೇಶದ ಅತ್ಯುತ್ತಮ ಉದ್ಯಮಿ ಮಾಡುವಂಥ ತಾಕತ್ತು ನನಗಿದೆ. RCB ಒಡೆಯರೆ, RCBಯನ್ನ ಮುಳುಗಿಸಿದ್ದು ದೀಪಿಕಾ ಪಡುಕೋಣೆಯನ್ನ ಕುಣಿಸಿದ್ದು. RCBಯನ್ನ ಮುಳುಗಿಸಿದ್ದು ದೀಪಿಕಾ ಪಡುಕೋಣೆಯನ್ನ ಕುಣಿಸಿದ್ದರ ಹಿಂದೆ ಅದರ ಒಳ ಮರ್ಮ ಏನು ದೊರೆ? ಸರ್, RCB ಮುಳುಗಿಸಿದ್ದು ನಾನಲ್ಲ, ಅವ್ರು ಆಡ್ದೇನೆ ಸೋತ್ರು. ಮತ್ತೆ ಅದೇ ದೀಪಿಕಾ ಪಡ್ಕೋಣೆ ಅದು ನನ್ನ ಮಗ, ಅದು ಅವನ ಪರ್ಸನಲ್ ಲೈಫ್, ನಾವು ಕೇಳಂಗಿಲ್ಲ ಸರ್. ಜನ ನಿಮ್ಮನ್ನ ಮದ್ಯದ ದೊರೆ ಅಂತ ಹೇಳ್ತಾರೋ ದಿವಾಳಿ ದೊರೆ ಅಂತೇಳಿ ಇವಾಗ ಕರಿಬೇಕು? ಸರ್, ಲಕ್ಷ್ಮಿ ಇದ್ರೆ ಯಾವತ್ತೂ ಸಂಪತ್ತು ಖಾಲಿ ಆಗಲ್ಲ. ನಾನು ದಿವಾಳಿ ಎದಾಳಲ್ಲ. ಖಂಡಿತ ಇನ್ನೊಂದು ಬಿಸ್ನೆಸ್ ಶುರು ಮಾಡ್ತೀನಿ, ಮತ್ತೆ ರಾಜ ಹಾಗೆ ಒಂದ್ ರೀತಿಯಲ್ಲಿ ನಿಮ್ದು ಮಹಾರಾಜ ಆಗ್ತೀನಿ. ನಿಮ್ದು ಒಂದ್ ರೀತಿಯಲ್ಲಿ ತುಗಲಕ್ ದರ್ಬಾರ್ ಇದ್ದಂಗಿದೆ. ಪರವಾಗಿಲ್ಲ ಸರ್, ಆಳೋನ್ ಮುಖ್ಯ, ಹೆಂಗಾಡ್ದ ಅಂತ ಯಾವನು ಕೇಳಲ್ಲ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಹೇಳಿ ಸರ್. ಅದು ದಿವಾಳಿ ಆದ್ರೆ ಅದಕ್ಕೆ ನೈತಿಕ ಹೊಣೆಯನ್ನ ನೀವೇ ಹೊರಬೇಕಾಗುತ್ತೆ. ಖಂಡಿತ ಇಲ್ಲ ಸರ್, ಇನ್ನೊಂದ್ 2 ದಿವಸದಲ್ಲಿ ಸಾಲ ತೀರಿಸ್ತೀನಿ, ಅವಾಗ ನನ್ನ ಮೇಲೆ ಹೊಣೆ ಏನು ಬೀಳಲ್ವಲ್ಲ. ಏನ್ರಿ 9,000 ಕೋಟಿ ಉಳಿಸ್ಕೊಂಡಿದ್ರಿ, 2 ದಿನದಲ್ಲಿ ರಾತ್ರಿ ಬೆಳಗಾರ ತಿಳಿಸ್ತೇನೆ. ಲಕ್ಷ ಕೋಟಿ ಮಧ್ಯೆ 9,000 ಕೋಟಿ ಏನು ದೊಡ್ಡದಲ್ಲ ಬಿಡಿ ಸರ್. ಆದ್ರೆ ಒಂದು ಪ್ರಶ್ನೆ ನನ್ಗೆ ಕಾಡ್ತಾ ಇದೆ. ಹೇಳಿ ಸರ್. ಬ್ಯಾಂಕ್ಗಳಿಗೆ ಮ್ಯಾನೇಜರ್ಗಳಿಗೆ ಅಷ್ಟು ಸುಲಭವಾಗಿ ನೀವು ಪಂಗನಾಮ ಹಾಕಿದ್ದಾದ್ರೂ ಹೇಗೆ? ಪಂಗನಾಮ ಹಾಕಿಲ್ಲ ಸರ್, ಗಿವ್ ಮಿ ಅಲೋನ್ ಅಂಡ್ ಲೀವ್ ಮಿ ಅಲೋನ್ ಅನ್ಕೊಂಡಿದ್ದೆ ಸರ್. ಅವರು ನಾನೊಬ್ಬನ ಮೇಲೆ ಡಿಪೆಂಡ್ ಆಗಿಲ್ಲ. ನೀವು ಆ SBI ಬ್ಯಾಂಕಲ್ಲಿ ನಾನೊಬ್ಬನ ಬಿಟ್ಟು ಇನ್ಯಾರು ಸಾಲ ಮಾಡಿಲ್ಲ ಅಂತ ಹೇಳಿ ಅವಾಗ ನಾನೇ ಹೊಣೆ ಹಾಕ್ತೀನಿ. ಆದ್ರೆ ಮ್ಯಾನೇಜರ್ಗಳನ್ನೇ ನೀವು ಬುಕ್ ಮಾಡಿರಿ ಅಂತೇಳಿ ಅನಿಸ್ತಾ ಇದೆ. ಖಂಡಿತ ಇಲ್ಲ ಸರ್, ಸಾಲ ಕೇಳಿದೆ, ನನ್ನ ಆಸ್ತಿ ನೋಡಿ, ನನ್ನ ಅಂತಸ್ತು ನೋಡಿ ಅವರು ಈಸಿಯಾಗಿ ಸಾಲ ಕೊಟ್ಟರು, ಅಷ್ಟೇ ಸರ್. ಆದ್ರೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. 250 ಐಷಾರಾಮಿ ಕಾರುಗಳ ಒಡೆಯ ನೀವು. ಹೇಳಿ ಸರ್. ವಿದೇಶಗಳಲ್ಲಿ 10ಕ್ಕೂ ಹೆಚ್ಚು ಬಂಗಲೆಗಳನ್ನು ಹೊಂದಿದ್ದೀರಿ. ಕಿಂಗ್ ಫಿಶರ್ ಏರ್ಲೈನ್ಸ್, UB ಸಿಟಿ, RCB, ಹಾಗೆ ಡರ್ಬಿ ರೇಸ್ ಕುದುರೆ, ಫಾರ್ಮುಲಾ 1 ರೇಸ್, ಹೀಗೆ ಬೇರೆ 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 ಆಫ್ರಿಕಾದ ಒಂದು ದ್ವೀಪವನ್ನೇ ನೀವು ಕೊಂಡ್ಕೊಂಡು ಬಿಟ್ಟಿದ್ದೀರಿ. ಇಷ್ಟನ್ನೆಲ್ಲ ನ್ಯಾಯ ರೀತಿಯಲ್ಲಿ ಸಂಪಾದಿಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದೆ ಸರ್, ಖಂಡಿತ ಇದೆ ಸರ್. ಯಾಕಂದ್ರೆ ನಾನು 33 ವರ್ಷದಿಂದ ಪ್ರಾಫಿಟ್ ಒಂದೇ ನೋಡ್ಕೊಂಬಂದೆ, ಮತ್ತೆ ಯಾರನ್ನೂ ತುಳಿದಿಲ್ಲ, ನ್ಯಾಯವಾಗಿ ಸಂಪಾದಿಸಿದ್ದೀನಿ. ನಂದು ಡರ್ಬಿ ರೇಸ್ನಲ್ಲಿ ಒಂದ್ಸತಿ ಕುದುರೆನ ಓಡಿಸಕ್ ಬಿಟ್ರೆ ಏನಿಲ್ಲ ಅಂದ್ರೆ 4 ರಿಂದ 5 ಕೋಟಿ ಬರುತ್ತೆ. ಹಂಗೆ ಈ 33 ವರ್ಷ ಎಷ್ಟೊಂದು ಆಗಿದೆ ಸರ್. ಕಿಂಗ್ ಫಿಶರ್ ಏರ್ಲೈನ್ಸ್ ನಂಬರ್ 1 ಮಾಡಿದ್ದೆ ನಾನು. ಆದ್ದರಿಂದ ಎಷ್ಟು ಪ್ಯಾಸೆಂಜರ್ಸ್ ಎಷ್ಟೊಂದು ಜನ ಓಡಾಡಿದ್ದಾರೆ. ಮಂಗಳೂರಿಂದ ಬೆಂಗಳೂರಿಗೆ 1,850 ರೂಪಾಯಿ ಟಿಕೆಟ್ ಅಂದ್ರೆ ಬೆಂಗಳೂರಿಂದ ಅಮೆರಿಕಕ್ಕೆ ಎಷ್ಟು ಟಿಕೆಟ್ ಇರಬೇಡ, ಹಂಗೆ ದುಡ್ಡು ನ್ಯಾಯವಾಗೇ ಮಾಡಿರೋದು ಸರ್. ಆದ್ರೆ ನೀವು ಈ ಸಮರ್ಥನೆ ಮಾಡ್ಕೊಳ್ಳೋದು ನೋಡಿದ್ರೆ ಇದು ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಮುಖವಾಡ ಸರ್. ಆ ಮುಖವಾಡವನ್ನ ಧರಿಸ್ಕೊಂಡು ನೀವು ಇಲ್ಲಿ ಬಂದಿದ್ದೀರಿ, ಅದರಿಂದ ಕಾನ್ಫಿಡೆನ್ಸ್ ಆಗಿ ಅಷ್ಟು ಸುಲಭ ಹೇಳ್ತಾ ಇಲ್ಲ, ಇದ್ದೀರಿ. ಅದು ಸಮರ್ಥನೆ ಅಲ್ಲ, ಇರೋ ವಿಷಯ. ನಾನು ಯಾರನ್ನೂ ಕಾಂಪ್ರಮೈಸ್ ಮಾಡೋದು ಬೇಡ. ನಾನು ಏನು ಅಂತ ಇಡೀ ದೇಶಕ್ಕೆ ಗೊತ್ತು. ಐ ಆಮ್ ದ 2nd richest MP ಆಫ್ ಇಂಡಿಯಾ. ಓಕೆ, ಸಮಯ ಆಗಿದೆ. ಧನ್ಯವಾದಗಳು.